ಈ ಕಡೆ ಪತಿ ದರ್ಶನ್ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ, ಗಳಗಳ ಅಂತ ಅಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಅವರ ಹೆಂಡತಿ ವಿಜಯಲಕ್ಷ್ಮಿ ಜಾಲಿ ಜಾಲಿ ಮೂಡಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಹ್ಯಾಪಿ ಮೂಡ್ ಫೋಟೋವನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಜಾಲಿ ಜಾಲಿ ಮೂಡಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಪಾರ್ಟಿ ಮೋಡಿಗೆ ಜಾರಿದ್ದಾರೆ ವಿಜಯಲಕ್ಷ್ಮಿ ಅವರು. ಐಷಾರಾಮಿ ಲೈಫ್ ನ ಲೀಡ್ ಮಾಡ್ತಾ ಇದ್ದ ದರ್ಶನ್ಗೆ ಜೈಲಲ್ಲಿ ಲಿಟ್ರಲಿ ನರಕ ಯಾತನೆ ಆಗ್ತಾ ಇದ್ದಾರೆ. ಮತ್ತೊಂದ್ ಕಡೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಾ ಇದ್ದಾರೆ ಅವರ ಹೆಂಡತಿ ವಿಜಯಲಕ್ಷ್ಮಿ. ಸೋಷಿಯಲ್ ಮೀಡಿಯಾದಲ್ಲಿ ಪಾರ್ಟಿಯ ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ. ಸೊ ಇದೊಂದ್ ರೀತಿ ಹೆಂಗಾಗ್ತಾ ಇದೆ ಅಂದ್ರೆ, ಸ್ವಲ್ಪ ಮಟ್ಟಿಗಾದ್ರೂ ರಿಲೀಫ್ ಸಿಕ್ಕರೆ ಸಾಕಪ್ಪ, ಹಕ್ಕಳಕ್ಕೊಂದು ತೊಳ್ದಿರೋ ಶುಭ್ರವಾಗಿರೋ ಒಂದ್ ಜೊತೆ ಬಟ್ಟೆ ಸಿಕ್ಕರೆ ಸಾಕಪ್ಪ, ಹೊತ್ಕೊಳಕ್ ಒಂದು ದಪ್ಪಗಿರೋ ಬೆಡ್ಶೀಟ್ ಸಿಕ್ಕರೆ ಸಾಕಪ್ಪ, ತಲೆದಿಂಬು ಒಂದು ಮೆತ್ತಗಿರೋದ್ ಸಿಕ್ಕರೆ ಸಾಕಪ್ಪ ಅಂತ ವೆರಿ ಬೇಸಿಕ್ ನೀಡ್ಸ್ ಗಳನ್ನ ಅಂಗಲಾಚ್ತಾ ಇರೋ ದರ್ಶನ್ ಒಂದ್ ಕಡೆ ಜೈಲಲ್ಲಿ, ಮತ್ತೊಂದ್ ಕಡೆ ಫುಲ್ ಪಾರ್ಟಿ ಮೋಡ್. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಬರ್ತ್ಡೇ ಪಾರ್ಟಿಗೆ ಹೋಗುವಂಥದ್ದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗಿ ಆ ಫೋಟೋಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಅವರ ಹೆಂಡತಿ. ಮತ್ತೊಂದು ಕಡೆ ಇದು ಒಂದ್ ರೀತಿ ನೋಡುಗರಿಗೆ ಏನಪ್ಪ ಗಂಡ ಅಲ್ಲಿ ಹಂಗೆ ಹಿಂಸೆ ಪಡ್ತಾ ಇದ್ದಾನೆ, ಹೆಂಡತಿ ನೋಡಿದ್ರೆ ಈ ರೀತಿಯಾಗಿ ಖುಷಿಯಾಗಿ ಸಮಯವನ್ನ ಕಳೀತಾ ಇದ್ದಾರೆ, ಗಂಡನ ಬಗ್ಗೆ ಚಿಂತೆ ಇಲ್ವಾ, ಈ ರೀತಿಯಾಗಿ ಕಾಮೆಂಟ್ಗಳು ಬರ್ತಾ ಇದೆ. ನಾವು ದರ್ಶನ್ ಅವರು ಜೈಲಲ್ಲಿ ತಕ್ಷಣ ಇವರು ಗೊಳೋ ಅಂತ ಅಳಬೇಕು ಅನ್ನುವಂಥದ್ದನ್ನ ನಾವು ಕೇಳ್ತಾ ಇಲ್ಲ, ಬಟ್ ಕಾಮೆಂಟ್ಗಳು ಹಾಗೂ ಬರ್ತಾ ಇದೆ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಅವರ ಫ್ರೆಂಡ್ಸ್ ಜೊತೆಗೆ ಪಾರ್ಟಿಗೆ ಹೋಗಿರುವಂಥದ್ದು, ಬರ್ತ್ಡೇ ಸಂದರ್ಭದ್ದು ಅಥವಾ ಒಂದು ಜಾಲಿ ರೈಡ್ ಹೋಗ್ತಾ ಇರುವಂಥದ್ದು ಹೀಗಾದ್ರೆ, ಬಟ್ ಅವರ ಪತಿ ಜೈಲಿನಲ್ಲಿ ಮಾಡಿದುಣ್ಣೋ ಮಾರಾಯ, ಅವರು ಮಾಡಿರುವಂತಹ ಕೆಲಸಕ್ಕೆ ಅವರು ಅನುಭವಿಸ್ತಾ ಇದ್ದಾರೆ. ಆದ್ರೆ ಮತ್ತೊಂದ್ ಕಡೆ ಗಂಡ ಈ ಪರಿಸ್ಥಿತಿ, ಹೆಂಡತಿ ಹಿಂಗ್ ಮಾಡ್ತಾ ಇದಾರಲ್ಲಪ್ಪ ಅನ್ನುವಂತಹ ಕೆಂಗಣ್ಣಿಗೂ ಕೂಡ ಗುರಿಯಾಗಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನನ್ನ ಕಲೀಗ ಕೀರ್ತಿ ನೀಡ್ತಾರೆ. ಕೀರ್ತಿ, ಇದು ಸಹಜವಾಗಿ ನೋಡುಗರಿಗೆ ಒಂದ್ ರೀತಿ ಕೆಂಪು ಕಣ್ ಮಾಡಿಸುತ್ತೆ, ಅದರಲ್ಲೂ ದರ್ಶನ್ ಅವರ ಫ್ಯಾನ್ಸಿಗೆ. ನಮ್ ಬಾಸ್ ನೋಡಿದ್ರೆ ಒಂದ್ ಬೆಡ್ಶೀಟಿಗೋಸ್ಕರ, ಒಂದು ತಲೆದಿಂಬಿಗೋಸ್ಕರ ಎಷ್ಟೊಂದು ಗೊಳೋ ಅಂತ ಹೇಳ್ತಾ ಇದಾರೆ, ಒಂದ್ ತೊಟ್ಟು ವಿಷ ಕೊಡಿ ಅಂತ ಇದಾರೆ. ನಮ್ಮ ಅತ್ಗೆ ನೋಡಿದ್ರೆ ಹಿಂಗ್ ಜಾಲಿ ಜಾಲಿ ಮೂಡಲ್ಲಿ ಇದಾರಲ್ಲ ಅನ್ನೋ ರೀತಿ ಕಾಮೆಂಟ್ಗಳು ಸಹಜ ಇಂಥ ಟೈಮಲ್ಲಿ. ಏನಂತೀರಿ? ಎಷ್ಟಿದೆ, ಖಂಡಿತವಾಗ್ಲೂ ಜನರ ಮನಸ್ಥಿತಿ ಇರೋದೇ ಹಾಗೆ. ಏನಂತ ಹೇಳಿದ್ರೆ, ಈ ಹಿಂದೆ ಕೂಡ ದರ್ಶನ್ ಅವರು ಜೈಲಿಗೆ ಸೇರಿದಂತಹ ಸಂದರ್ಭದಲ್ಲಿ ಟೆಂಪಲ್ ರನ್ ಮಾಡಿದ್ರು. ಆವಾಗ ಇದ್ರ ಇಂಥ ಹೆಂಡತಿ ಇರ್ಬೇಕು ಅನ್ನುವಂಥದ್ದು ದರ್ಶನ್ ಅವರ ಅಭಿಮಾನಿಗಳು ಸಹ ಅದೇ ರೀತಿಯಾಗಿ ಅವ್ರನ್ನ ಆರಾಧಿಸ್ತಿದ್ರು. ಆದ್ರೆ ಈ ಬಾರಿ ದರ್ಶನ್ ಅವರು ಜೈಲಿಗೆ ಹೋಗ್ತಿದ್ದಂತೆ ಇತ್ತ ಅವರು ವಿಜಯಲಕ್ಷ್ಮಿ ಅವರು ಸುತ್ತಾಟ ಇರಬಹುದು, ಜೊತೆಗೆ ಎಲ್ಲೇ ಹೋದ್ರು ಸಹ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತಿರುವಂತದ್ದು ಎಲ್ಲ ಅವ್ರಿಗೆ ಮುಳುವಾಗ್ತಿದೆ ಅನ್ಸುತ್ತೆ. ಅವ್ರು ಎಂಜಾಯ್ ಮಾಡಿದ್ರೆ ಮಾಡ್ಕೋಬಹುದು, ಆದ್ರೆ ಅದನ್ನ ಜನರ ಕಣ್ಣಿಗೆ ಸುತ್ತುವ ರೀತಿಯಲ್ಲಿ ಪೋಸ್ಟ್ ಆಗ್ತಿದ್ದಾರೆ. ಹೀಗಾಗಿ ದರ್ಶನ್ ಅವರಿಗೂ ಸಹ ನೆಗೆಟಿವ್ ಆಗಬಹುದು ಅನ್ನುವಂಥದ್ದು ಎಲ್ಲೋ ಸಹ ಕೇಳಿ ಬರ್ತಿರುವಂತದ್ದು. ಅದರಲ್ಲೂ ಸಹ ಇವತ್ತು ಕೋರ್ಟ್ ಅಲ್ಲಿ ಆಗಿರುವಂತಹ ಒಂದಷ್ಟು ಡೆವಲಪ್ಮೆಂಟ್ಸ್ ಇರಬಹುದು, ಜೊತೆಗೆ ದರ್ಶನ್ ಅವರು ವಿಷ ಕೊಟ್ಬಿಡಿ ಅನ್ನುವಂಥದ್ದು ಆ ಹೇಳಿಕೆ, ಆ ಮನವಿ ಅವ್ರು ಮಾಡ್ಕೊಂಡಿರಬಹುದು, ಎಲ್ಲವೂ ಸಹ ಅವರ ಫ್ಯಾನ್ಸ್ಗೆ ಒಂದ್ ರೀತಿ ಅರ್ಗಿಸ್ಕೊಳಕ್ ಆಗ್ತಿಲ್ಲ. ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾರೆ ದರ್ಶನ್ ಅವರು, ಆದ್ರೆ ಯಾಕೆ ಈ ರೀತಿ ಆಗ್ತಾ ಇದೆ, ಅವರ ಬಾಳಲ್ಲಿ ಯಾಕೆ ವಿಧಿ ಆಟ ಆಡ್ತಾ ಇದ್ದಾರೆ ಅನ್ನುವಂಥದ್ದು ಈ ರೀತಿ ಎಲ್ಲ ಪ್ರಶ್ನೆಗಳು ಬರ್ತಿರುವಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಖಂಡಿತವಾಗಿ ನಾವು ಹೀಗೂ ಸಹ ನಾವು ಥಿಂಕ್ ಮಾಡಬಹುದು. ಯಾಕಂತ ಹೇಳಿದ್ರೆ ಬರ್ತ್ಡೇ ಪೋಸ್ಟ್ ಅವರು ಇವತ್ತು ಮಾಡಿರುವಂತದ್ದು ಈ ಹಿಂದೆ ಯಾವತ್ತಿಗೂ ಅವರು ಕ್ಲಿಕ್ ಮಾಡ್ಕೊಂಡಿರುವಂತಹ ಪಿಕ್ಚರ್ ನ ಇವತ್ತು ಅವರ ಬರ್ಡೇ ಇದೆ ಅನ್ನುವಂತ ಕಾರಣಕ್ಕೆ ಸ್ನೇಹಿತೆಗೆ ಒಂದು ವಿಶ್ ಮಾಡಿರುವಂತದ್ದು ಇರಬಹುದು. ಆದ್ರೆ ಅದನ್ನ ಜಾಲಿ ಮೂಡ್ ಅನ್ನುವಂತ ತಿಳ್ಕೊಳ್ಳುವಂತಹ ಮನಸ್ಥಿತಿ ಇರುವಂತಹ ಒಂದಷ್ಟು ನೆಟ್ಟಿಗರು ಸಹ ನಮ್ಗೆ ಕಂಡು ಬರ್ತಾರೆ. ಇನ್ನು ನೆನ್ನೆ ಅಷ್ಟೇ ಧನ್ವೀರ್ ಅವರ ಹುಟ್ಟುಹಬ್ಬ ಇತ್ತು, ಹುಟ್ಟುಹಬ್ಬಕ್ಕೂ ಸಹ ಅವರು ವಿಶ್ ಮಾಡಿದ್ರು. ಎಲ್ಲೇ ಹೋದ್ರು ಸಹ ಅಥವಾ ಎಲ್ಲೇ ಏನಾದ್ರು ಶಾಪಿಂಗ್ ಮಾಡಿದ್ರು ಸಹ ಒಂದು ಫೋಟೋನ ಪೋಸ್ಟ್ ಮಾಡುವಂತದ್ದು. ಇನ್ನು ಇತ್ತೀಚೆಗೆ ಅವ್ರು ಹೇಳ್ಕೊಂಡಿದ್ರು ದರ್ಶನ್ ಅವರು ಯಾವುದೇ ಅವ್ರದ್ದು ಈಗ ನೆಕ್ಸ್ಟ್ ಬರುವಂತಹ ಪ್ರಾಜೆಕ್ಟ್ ಇರ್ಬೋದು, ಜೊತೆಗೆ ಡೆವಿಲ್ ಸಿನಿಮಾದ್ದು ಎಲ್ಲವೂ ಸಹ ಸಾಮಾಜಿಕ ಜಾಲತಾಣದಲ್ಲಿ ಹ್ಯಾಂಡಲ್ ಮಾಡುವಂತದ್ದು, ಅವರ ಅಕೌಂಟ್ ಹ್ಯಾಂಡಲ್ ಮಾಡುವಂತದ್ದು ಅವರೇ ಆಗಿದ್ದಾರೆ. ಅವತ್ತು ಏನೇ ಪ್ರಮೋಷನ್ ಆಕ್ಟಿವಿಟೀಸ್ ವಿಜಯಲಕ್ಷ್ಮಿ ಅವರು ತುಂಬಾ ಆಕ್ಟಿವ್ ಆಗಿ ಇರುವಂತದ್ದು. ಅಲ್ಲ ಕೀರ್ತಿ, ನೀವ್ ಹೇಳಿದ್ದು ನಿಜ, ಬಟ್ ದರ್ಶನ್ ಅವರ ಅಭಿಮಾನಿಗಳಿಗೆ ಅದು ಅರ್ಥ ಮಾಡ್ಸಕ್ಕಾಗತ್ತಾ? ನೀವ್ ಹೇಳಿದ್ರೆ ಅರ್ಥ ಮಾಡ್ಸಕ್ಕಾಗತ್ತಾ? ಹಂಗಲ್ಲ ಹಿಂಗೆ, ನೀವ್ ಹಿಂಗೂ ಯಾಕೆ ಯೋಚನೆ ಮಾಡಬಾರ್ದು ಅಂತ. ಎನಿವೇ, ಥ್ಯಾಂಕ್ ಯು ಕೀರ್ತಿ ಈ ಡೀಟೇಲ್ಸ್ಗೆ.